ನಮಸ್ಕಾರ ಕನ್ನಡಿಗರೇ, ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ PR ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಬಂದೇ ಬಿಡ್ತ್ರಿ, ಇನ್ನು 15 ದಿವಸ ಈ ನಾಡಿನ ನಮ್ಮ ಉಸಿರಿನ ಹಬ್ಬ ಕನ್ನಡ ರಾಜ್ಯೋತ್ಸವ. ಬನ್ನಿ, ಇವತ್ತು ಅಣ್ಣವರು ಕರ್ನಾಟಕಕ್ಕೆ, ಕನ್ನಡಿಗರಿಗೆ, ಕನ್ನಡ ಚಿತ್ರರಂಗಕ್ಕೆ ಮತ್ತು ಕನ್ನಡ ನುಡಿಗೆ ಕೊಟ್ಟಂಥ ಕೊಡುಗೆಗಳೇನು, ಇದರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ ನಾನು ನಿಮಗೆ ನವೆಂಬರ್ 1ನೇ ತಾರೀಕುವರೆಗೂ ಆಗ್ತಾ ಬರ್ತೀನಿ. ಕನ್ನಡ ನಾಡಿಗೆ ಅಣ್ಣವರ ಕೊಡುಗೆಗಳೇನು, ಇದ್ರ ಬಗ್ಗೆ ಮಾತಾಡೋಣ. ಮೊದಲು ನಾನು ಅವರ ಚಿತ್ರರಂಗದ ಬಗ್ಗೆ ಮಾತಾಡ್ತಾ ಹೇಳ್ತೀನಿ ನಿಮಗೆ. ಕನ್ನಡ ಚಿತ್ರರಂಗದಲ್ಲಿ ಕನ್ನಡದ ಹಿರಿಯ ಸಾಹಿತಿಗಳ ಕಥೆಗಳನ್ನ ತಗೊಂಡು ಆ ಕಥೆಗಳನ್ನ ಚಿತ್ರ ಮಾಡಿ ಅದನ್ನು ಜನಕ್ಕೆ ಮುಟ್ಟಿಸಿ ಒಂದು ರೀತಿಯಲ್ಲಿ ಈ ಸಾಮಾಜಿಕ ಕಳಕಳಿ ತೋರಿಸಿದಂಥ ಏಕೈಕ ವ್ಯಕ್ತಿ ಅಣ್ಣವರು ಒಬ್ಬರೇ ರೀ. ಅದಕ್ಕೆ ಕುವೆಂಪು ಅವರು ಹೇಳಿದ್ದು, ಕರ್ನಾಟಕದಲ್ಲಿ ವಿಶ್ವ ಮಾನವ ಸಂದೇಶ ಸಾರುವ ಏಕೈಕ ವ್ಯಕ್ತಿ ಅಣ್ಣವರಂತ. ನೋಡಿ, ನಿಮಗೆ ಕೃಷ್ಣಮೂರ್ತಿ ಪುರಾಣಿಕ್ ಅವರ ಕಥೆಯನ್ನು ತಗೊಂಡು ಕರುಣೆಯ ಕುಟುಂಬದ ಕಣ್ಣು ಅಂತ ಚಿತ್ರನ ಮಾಡಿದ್ರು. ಇದೇ ಕನ್ನಡದ ಪ್ರಥಮ ಕಾದಂಬರಿ ಆಧಾರಿತ ಚಿತ್ರ. ಇಲ್ಲಿಂದ ಕಾದಂಬರಿ ಆಧಾರಿತ ಚಿತ್ರಗಳ ಯುಗನೇ ಆರಂಭವಾಯಿತು. ಅದಕ್ಕೆ ಮುನ್ನುಡಿ ಕೊಟ್ಟವರೇ ಅಣ್ಣವರು. ಬನ್ನಿ ಮುಂದೆ, ಹಾಗೆ ಹಿರಿಯ ಸಾಹಿತಿ ತಾರಾಸು ಅವರ ಕಥೆನ ತೆಗೆದುಕೊಂಡು ಚಂದವಳ್ಳಿ ತೋಟ ಅಂತ ಮಾಡಿದ್ರು. ಮುಂದೆ ಇನ್ನೆಲ್ಲ ಕಾದಂಬರಿ ಆಧಾರಿತ ಚಿತ್ರಗಳು ಆರಂಭ ಆಯಿತು. ಅದರಲ್ಲಿ ಕೆಲವೊಂದು ಪಾಯಿಂಟ್ಗಳನ್ನ ನಾನು ನಿಮ್ಗೆ ಹೇಳ್ತಾ ಓಡ್ತೀನಿ. ಒಲತು ಕೋಟೆ ಕಥೆಯ ಆಧಾರಿತ ತೇಜಸ್ವಿನಿ ಚಿತ್ರವನ್ನು ಮಾಡಿದರು. ಇನ್ನು ಸಾಹಿತಿ ಕೃಷ್ಣಮೂರ್ತಿ ಪುರಾಣಿಕ್ ಅವರ ಕುಲವಧು ಕಾದಂಬರಿಯನ್ನು ತೆಗೆದುಕೊಂಡು ಕುಲವಧು ಅಂತ ಚಿತ್ರನೇ ಮಾಡಿದ್ರು. ಇನ್ನು ಮುಂದೆ AN ಕೃಷ್ಣಮೂರ್ತಿ ಅವರ ಸಂಧ್ಯಾರಾಗ ಕಾದಂಬರಿ ತೆಗೆದುಕೊಂಡು ಸಂಧ್ಯಾರಾಗ ಅಂತ ಚಿತ್ರ ಮಾಡಿದ್ರು. ಇನ್ನು ತಾರಾಸು ಅವರ ಕಥೆಯನ್ನು ತೆಗೆದುಕೊಂಡು ಚಕ್ರತೀರ್ಥ ಅಂತ ಚಿತ್ರ ಮಾಡಿದ್ರು. ಚದುರಂಗ ಅವರ ಸರ್ವಮಂಗಳ ಕಥೆಯನ್ನು ತೆಗೆದುಕೊಂಡು ಸರ್ವಮಂಗಳ ಅಂತ ಚಿತ್ರ ಮಾಡಿದ್ರು. ಇನ್ನೊಂದು ವಿಶೇಷ ಅಂದರೆ ಚದುರಂಗ ಅವರೇ ಈ ಚಿತ್ರದ ನಿರ್ದೇಶಕರು. ಇನ್ನು ತ್ರಿವೇಣಿ ಅವರ ಕತೆ ಹಣ್ಣೆಲೆ ಚಿಗುರಿದಾಗ ಕಥೆಯನ್ನು ತೆಗೆದುಕೊಂಡು ಹಣ್ಣೆಲೆ ಚಿಗುರಿದಾಗ ಅಂತ ಚಿತ್ರ ಮಾಡಿದ್ರು. ಇನ್ನು ತಾರಾಸು ಅವರ ಮಾರ್ಗದರ್ಶನ ಕಥೆಯನ್ನು ತೆಗೆದುಕೊಂಡು ಮಾರ್ಗದರ್ಶ ಅಂತ ಒಂದು ಚಿತ್ರವನ್ನು ಮಾಡಿದ್ರು. ಇನ್ನು B ಪುಟ್ಟಸ್ವಾಮಯ್ಯ ಅವರ ಕಥೆಯನ್ನು ತೆಗೆದುಕೊಂಡು ಮಲ್ಲಮ್ಮನ ಪವಾಡ ಅಂತ ಮಾಡಿದ್ರು. ಇನ್ನು ತಾರಾಸು ಅವರ ಕಥೆಯನ್ನು ತೆಗೆದುಕೊಂಡು ಪುನರ್ಜನ್ಮ ಅಂತ ಮಾಡಿದ್ರು. ಹಾಗೆ ದೇವರ ಮಕ್ಕಳು ಚಿತ್ರವನ್ನು ಸಾಹಿತಿ ಮಾನಮೂರ್ತಿ ಅವರ ಮೀನಾ ಕಾದಂಬರಿ ಆಧಾರಿತ ಚಿತ್ರ. ನುಗ್ಗೇನಲ್ಲಿ ಪಂಕಜ ಅವರ ಬರಳೆ ಇನ್ನು ಯಮುನಾ ಅಂತ ಕಾದಂಬರಿಯನ್ನು ತೆಗೆದುಕೊಂಡು ಸಿಪಾಯಿ ರಾಮು ಚಿತ್ರ ಮಾಡಿದರು. ಇನ್ನು ಈ ಚಿತ್ರ ಬಿಡಿ, ಇದ್ರ ಬಗ್ಗೆ ನಾವು ಮಾತಾಡೋಗೇ ಇಲ್ಲ. ಇದು ಆಲ್ರೆಡಿ ಇಡೀ ಜಗತ್ತಿಗೆ ಗೊತ್ತು. TK ರಾಮರಾವ್ ಅವರ ಕಾದಂಬರಿ ಆಧಾರಿತ ಚಿತ್ರ ಬಂಗಾರದ ಮನುಷ್ಯ. ಇದು ಕನ್ನಡ ಚಿತ್ರರಂಗದ ಒಂದು ಬಂಗಾರವೇ. ಸತತ 2 ವರ್ಷಗಳ ಕಾಲ ಪ್ರದರ್ಶನ ಕಂಡು ನಗರದಲ್ಲಿ ವಾಸವಾಗಿದ್ದಂಥ ನಿರುದ್ಯೋಗಿ ಯುವಕರು ಅಲ್ಲಿಯ ಕಡೆ ಬಂದು ವ್ಯವಸಾಯ ಕಡೆದ ಮುಖ ಮಾಡಿದ್ದು ಈ ಚಿತ್ರದಿಂದಲೇ. ಇನ್ನು ಮಾನಮೂರ್ತಿಯವರ ಸ್ವಯಂವರ ಕಾದಂಬರಿಯನ್ನು ತೆಗೆದುಕೊಂಡು ಸ್ವಯಂವರ ಚಿತ್ರ ಮಾಡಿದರು. ಇನ್ನು ವಾಣಿಯವರ 2 ಕನಸು ಕಾದಂಬರಿಯನ್ನು ತೆಗೆದುಕೊಂಡು 2 ಕನಸು ಮಾಡಿದರು. ಇನ್ನು BP ಗುತ್ತೇದಾರ್ ಅವರ ನಾಟಕವನ್ನು ತೆಗೆದುಕೊಂಡು ಸಂಪತ್ತಿಗೆ ಸವಾಲ್ ಅಂತ ಚಿತ್ರವನ್ನು ಮಾಡಿದರು. ಇನ್ನು ಕನ್ನಡಿಗರ ಹೆಮ್ಮೆಯ ಚಿತ್ರ ದೇವುಡು ನರಸಿಂಹಶಾಸ್ತ್ರಿಗಳ ಅವರ ಕಥೆಯನ್ನು ತೆಗೆದುಕೊಂಡು ಮಯೂರ ಚಿತ್ರ ಮಾಡಿದರು. H.G. ರಾಧಾದೇವಿ ಅವರ ಅನುರಾಗದ ಅಂತರ್ಪುರ
ಎಂಬ ಕಾದಂಬರಿಯನ್ನು ತೆಗೆದುಕೊಂಡು ಅನುರಾಗ ಅರಳಿತು ಚಿತ್ರ ಮಾಡಿದರು. ವಿಶಾಲಾಕ್ಷಿ ದಕ್ಷಿಣಮೂರ್ತಿ ಅವರ ವ್ಯಾಪ್ತಿ ಪ್ರಾಪ್ತಿ ಅಂತ ಕತೆ ತೆಗೆದುಕೊಂಡು ಕನ್ನಡ ಚಿತ್ರರಂಗದ ಮೈಲುಗಲ್ಲ ಚಿತ್ರ ಮಾಡಿದರು. ಅದೇ ಜೀವನ ಚೈತ್ರ. ಎಷ್ಟೋ ಹಳ್ಳಿಗಳಲ್ಲಿ ಸಾರಾಯಿ ನಿಷೇಧ ಮಾಡಿದರು. ಇದು ಅಣ್ಣವರ ತಾಕತ್ತು. ಇನ್ನು ತಾರಾಸು ಅವರ ಆಕಸ್ಮಿಕ ಅಪರಾಧಿ ಪರಿಣಾಮ ಕಥೆಯನ್ನು ತೆಗೆದುಕೊಂಡು ಆಕಸ್ಮಿಕ ಚಿತ್ರ ಮಾಡಿದರು. ಇನ್ನು ವಿಜಯ್ ಸಾಸನೂರವರ ಕಥೆಯನ್ನು ತೆಗೆದುಕೊಂಡು ಶಬ್ದವೇದಿ ಮಾಡಿದರು. ನೋಡಿ ಸ್ನೇಹಿತರೆ, ಹೀಗೆ ಅಣ್ಣವರ ಹಲವಾರು ಚಿತ್ರಗಳು ಕಾದಂಬರಿ ಆಧಾರಿತ ಚಿತ್ರಗಳಾಗಿದೆ. ಈ ನಾಡಿಗೆ ಅಣ್ಣವರ ಕೊಡುಗೆ ಇದಕ್ಕಿಂತ ಇನ್ನೇನು ಬೇಕಿದೆ. ಹಿರಿಯ ಸಾಹಿತಿಗಳನ್ನು ಕಥೆಯನ್ನು ತೆಗೆದುಕೊಂಡು ನಾಡಿನ ಜನತೆಗೆ ಅದನ್ನು ಪರಿಚಯ ಮಾಡಿಸ್ಕೊಟ್ರು. ಇದಲ್ಲವೇ ನಾಡಿಗೆ ಕೊಟ್ಟ ಅಣ್ಣವರ ಕೊಡುಗೆಗಳು. ಬನ್ನಿ, ಇನ್ನೂ ಅನೇಕ ವಿಷಯಗಳು ಅಣ್ಣವರು ನಾಡಿಗೆ ಕೊಟ್ಟ ಕೊಡುಗೆಗಳಿದೆ. ಅದನ್ನೆಲ್ಲ ಹೇಳ್ತಾ ಬರ್ತೀನಿ ಒಂದೊಂದನ್ನೇ. ನನ್ನ ಚಾನಲ್ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ತಿಳಿಸಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಲ್ಗೆ. ಜೈ ಕರ್ನಾಟಕ ಮಾತೆ. ನಮಸ್ಕಾರ.